ಹಿಮಾಲಯದ ಎತ್ತರದ ಪರ್ವತಗಳ ಮಧ್ಯೆ ಹಿಮದಿಂದ ಆವರಿಸಿದ ಕಣಿವೆಗಳಲ್ಲಿ ಅಲಕಾನಂದ ನದಿ ಗರ್ಜಿಸುತ್ತಾ ಹರಿಯುವ ಒಂದು ಪವಿತ್ರ ಪ್ರದೇಶವಿತ್ತು. ಇವತ್ತು ನಾವು ಬದ್ರಿನಾಥ ಅಂತ ಕರಿತೀವಿ, ಆದ್ರೆ ಆಗ ಅದು ಕೇವಲ ಒಂದು ಶಾಂತ, ಕಠಿಣ ಮತ್ತು ದೈವಿಕ ತಪೋಭೂಮಿಯಾಗಿತ್ತು. ಸುತ್ತಲೂ ಕಡುಚಳಿ, ಭಾರೀ ಹಿಮಪಾತ, ಪ್ರಬಲ ಗಾಳಿ, ಸಾಮಾನ್ಯ ಮನುಷ್ಯ ಅಲ್ಲೇ ಹೆಚ್ಚು ಸಮಯ ಇರೋದೇ ಕಷ್ಟ. ಆದ್ರೆ ಇದೇ ಜಾಗವನ್ನು ಶ್ರೀ ಮಹಾವಿಷ್ಣು ತಮ್ಮ ತಪಸ್ಸಿಗೆ ಆಯ್ಕೆ ಮಾಡಿದ್ರು. ಲೋಕದ ಕಲ್ಯಾಣಕ್ಕಾಗಿ ಮತ್ತು ಪರಮ ಶಾಂತಿಗಾಗಿ ವಿಷ್ಣು ಆ ಹಿಮಾಲಯದ ಮಧ್ಯೆ ಬಂದು ಗಾಢ ಧ್ಯಾನಕ್ಕೆ ಕುಳಿತರು. ಅವರ ಧ್ಯಾನ ಅಷ್ಟು ಗಾಢವಾಗಿತ್ತು, ಹೊರಜಗತ್ತಿನ ಅರಿವೇ ಇಲ್ಲ. ಹಿಮ ಬೀಳುತ್ತಿತ್ತು, ಮಳೆ ಸುರಿಯುತ್ತಿತ್ತು, ಗಾಳಿ ಬಿರುಗಾಳಿಯಂತೆ ಬೀಸುತ್ತಿತ್ತು, ಆದರೆ ವಿಷ್ಣು ಕಣ್ಣು ತೆರೆಯಲಿಲ್ಲ. ಚಲನೆಯೇ ಇಲ್ಲದೆ ಸಮಾಧಿ ಸ್ಥಿತಿಯಲ್ಲಿ ಕುಳಿತಿದ್ದರು. ಕಾಲ ಕಳೆಯುತ್ತಾ ಹೋದಂತೆ ವಿಷ್ಣುವಿನ ತಪಸ್ಸಿನ ಪ್ರಭಾವ ದೇವಲೋಕವರೆಗೂ ತಲುಪಿತು. ದೇವತೆಗಳಿಗೆ ವಿಚಿತ್ರ ಶಕ್ತಿ ಅನುಭವವಾಗತೊಡಗಿತು. ಇದನ್ನು ನೋಡಿ ಇಂದ್ರನಿಗೆ ಆತಂಕ ಶುರುವಾಯಿತು. ಪುರಾಣಗಳಲ್ಲಿ ಇಂದ್ರನಿಗೆ ಒಂದು ಭಯ ಯಾವಾಗ್ಲೂ ಇರ್ತದೆ: ಯಾರಾದರೂ ಮಹಾತಪಸ್ಸು ಮಾಡಿ ಅಪಾರ ಶಕ್ತಿ ಪಡೆದು ತನ್ನ ಸ್ಥಾನಕ್ಕೆ ಸವಾಲು ಮಾಡಬಹುದು ಅನ್ನೋದು. ಹಾಗಾಗಿ ವಿಷ್ಣುವಿನ ತಪಸ್ಸು ನೋಡಿ ಅವನು ಚಿಂತೆಗೊಳಗಾದ. ಆ ಸಮಯದಲ್ಲಿ ಲಕ್ಷ್ಮೀದೇವಿ ವಿಷ್ಣುವಿನ ಬಳಿ ಬಂದರು. ಅವರು ವಿಷ್ಣುವನ್ನು ತಪಸ್ಸಿನಿಂದ ಎಬ್ಬಿಸಲು ಬಂದಿರಲಿಲ್ಲ, ಅವರ ರಕ್ಷಣೆಗಾಗಿ ಬಂದಿದ್ದರು. ಯಾಕೆಂದ್ರೆ ಹಿಮಾಲಯದ ಕಠಿಣ ಚಳಿ, ಹಿಮ, ಮಳೆ ಎಲ್ಲವೂ ವಿಷ್ಣುವಿನ ಮೇಲೆ ನೇರವಾಗಿ ಬೀಳುತ್ತಿತ್ತು. ಆದರೆ ವಿಷ್ಣು ಧ್ಯಾನದಲ್ಲಿ ಅಷ್ಟು ಲೀನರಾಗಿದ್ದರು, ಏನೂ ಅರಿವೇ ಇರಲಿಲ್ಲ. ವಿಷ್ಣುವಿನ ಮೇಲೆ ಅಪಾರ ಪ್ರೀತಿ ಹೊಂದಿದ್ದ ಲಕ್ಷ್ಮೀದೇವಿ ಒಂದು ಮಹಾತ್ಯಾಗ ಮಾಡಿದರು. ಅವರು ಬದ್ರಿ ವೃಕ್ಷದ ರೂಪ ತಾಳಿದರು, ಬೇರಿ ಮರದ ರೂಪ. ನಂತರ ವಿಷ್ಣುವಿನ ಮೇಲೆ ನೆರಳಾಗಿ ನಿಂತರು. ಹಿಮ ಬೀಳದಂತೆ, ಮಳೆ ತಟ್ಟದಂತೆ, ಬಿಸಿಲು ತಾಕದಂತೆ, ಗಾಳಿ ಅಡ್ಡಿಯಾಗುವಂತೆ ಸಾವಿರಾರು ವರ್ಷಗಳ ಕಾಲ ಮರರೂಪದಲ್ಲೇ ವಿಷ್ಣುವಿಗೆ ಕಾವಲಾಗಿ ನಿಂತಿದ್ದರು. ಸಾವಿರಾರು ವರ್ಷಗಳ ನಂತರ ವಿಷ್ಣು ತಮ್ಮ ತಪಸ್ಸು ಮುಗಿಸಿ ಕಣ್ಣು ತೆರೆದರು. ಆಗ ತಮ್ಮ ಸುತ್ತಲಿನ ಸ್ಥಿತಿಯನ್ನು ನೋಡಿ ಲಕ್ಷ್ಮೀದೇವಿಯ ತ್ಯಾಗವನ್ನು ಅರಿತುಕೊಂಡರು. ಅವರಿಗೆ ಅಪಾರ ಸಂತೋಷ ಆಯಿತು. ಅವರು ಲಕ್ಷ್ಮೀಗೆ ಹೇಳಿದರು: ನೀನು ನನ್ನನ್ನು ಬದ್ರೀ ಮರವಾಗಿ ರಕ್ಷಿಸಿದ್ದೀಯಾ. ಈ ಸ್ಥಳ ಇಂದಿನಿಂದ ಬದ್ರಿಕಾ ಆಶ್ರಮ ಎಂದು ಪ್ರಸಿದ್ಧವಾಗಲಿ. ಹೀಗೆ ಆ ಪವಿತ್ರ ಕ್ಷೇತ್ರಕ್ಕೆ ಬದ್ರಿಕಾ ಆಶ್ರಮ ಎಂಬ ಹೆಸರು ಬಂತು. ಕಾಲಕ್ರಮೇಣ ಅದೇ ಬದ್ರಿನಾಥ ಆಯಿತು. ಬದ್ರಿಯ ನಾಥ ಅಂದರೆ ಬದ್ರೀ ಮರದ ಸ್ವಾಮಿ. ಕಾಲ ಕಳೆದಂತೆ ಆ ಕ್ಷೇತ್ರ ಮಹಾಪವಿತ್ರ ಯಾತ್ರಾಸ್ಥಳವಾಗಿ ಪ್ರಸಿದ್ಧವಾಯಿತು. ಮುನಿಗಳು, ಸಾಧುಗಳು, ಭಕ್ತರು ಇಲ್ಲಿ ಬಂದು ಬದ್ರಿನಾರಾಯಣನ ಆರಾಧನೆ ಮಾಡತೊಡಗಿದರು. ನಿಧಾನವಾಗಿ ಅಲ್ಲಿ ದೇವಸ್ಥಾನವೂ ನಿರ್ಮಾಣವಾಯಿತು. ಆದರೆ ಹಿಮಾಲಯದ ಪ್ರಕೃತಿ ಯಾವಾಗಲೂ ಸುಲಭವಲ್ಲ. ಹಿಮಪಾತ, ಭೂಕುಸಿತ, ಪ್ರಕೃತಿ ವಿಕೋಪಗಳು, ರಾಜಕೀಯ ಬದಲಾವಣೆಗಳು ಇವೆಲ್ಲದಿಂದ ಕಾಲಕ್ರಮೇಣ ದೇವಸ್ಥಾನ ಹಾಳಾಗತೊಡಗಿತು. ಕೆಲವು ಸ್ಥಳೀಯ ಕಥೆಗಳ ಪ್ರಕಾರ ದೇವಸ್ಥಾನದ ಮೂಲ ಬದ್ರಿನಾರಾಯಣ ಮೂರ್ತಿಯನ್ನು ರಕ್ಷಿಸಲು ಭಕ್ತರು ಅದನ್ನು ಅಲಕಾನಂದ ನದಿಯ ನಾರದ ಕುಂಡದಲ್ಲಿ ಅಡಗಿಸಿದರು. ಇನ್ನೂ ಕೆಲವರು ಪ್ರಕೃತಿ ವಿಕೋಪದಿಂದ ಮೂರ್ತಿ ಅಲ್ಲಿಗೆ ಸೇರಿತ್ತು ಅಂತ ಹೇಳ್ತಾರೆ. ಹೇಗೇ ಆಗಿರ್ಲಿ, ಕಾಲ ಕಳೆದಂತೆ ಮೂಲ ಮೂರ್ತಿ ಕಾಣೆಯಾಯಿತು. ದೇವಸ್ಥಾನವೂ ನಿಧಾನವಾಗಿ ಮರೆಯಾಯಿತು. ಹಲವಾರು ವರ್ಷಗಳ ನಂತರ 8ನೇ ಶತಮಾನದಲ್ಲಿ ಆದಿಶಂಕರಾಚಾರ್ಯರು ಭಾರತದೆಲ್ಲೆಡೆ ಸಂಚರಿಸ್ತಾ ಸನಾತನ ಧರ್ಮದ ಪುನರುಜ್ಜೀವನ ಮಾಡುತ್ತಿದ್ದರು. ದಕ್ಷಿಣ ಭಾರತದ ಕೇರಳದಿಂದ ಪ್ರಾರಂಭಿಸಿ ಉತ್ತರ ಭಾರತವರೆಗೂ ಪಾದಯಾತ್ರೆ ಮಾಡಿ ಹಿಮಾಲಯ ತಲುಪಿದರು. ಅವರು ಈ ಪ್ರದೇಶಕ್ಕೆ ಬಂದಾಗ ಸ್ಥಳೀಯರು ಅವರಿಗೆ ಒಂದು ಕಥೆ ಹೇಳಿದರು. ಇಲ್ಲಿ ಒಮ್ಮೆ ಮಹಾಪವಿತ್ರ ಬದ್ರಿನಾರಾಯಣ ಕ್ಷೇತ್ರ ಇತ್ತು, ಆದರೆ ಮೂಲಮೂರ್ತಿ ಕಳೆದು ಹೋಗಿದೆ. ಈ ಮಾತು ಕೇಳಿದ ಶಂಕರಾಚಾರ್ಯರು ಧ್ಯಾನಕ್ಕೆ ಕುಳಿತರು. ಪುರಾಣ ಕಥೆ ಪ್ರಕಾರ ಅವರಿಗೆ ದೈವಿಕ ಸೂಚನೆ ದೊರೆಯಿತು. ಬದ್ರಿನಾರಾಯಣನೇ ಹೇಳಿದಂತೆ, ನಾನು ನಾರದ ಕುಂಡದಲ್ಲಿದ್ದೇನೆ, ನನ್ನನ್ನು ಹೊರತೆಗೆ. ಅದಾದ ನಂತರ ಶಂಕರಾಚಾರ್ಯರು ಅಲಕಾನಂದ ನದಿಯ ಹತ್ತಿರದ ನಾರದ ಕುಂಡಕ್ಕೆ ಹೋದರು. ನಾರದ ಕುಂಡ ಸಾಮಾನ್ಯ ಜಾಗ ಅಲ್ಲ, ಅದು ಆಳವಾದ, ಅಪಾಯಕಾರಿ ಮತ್ತು ಪ್ರಬಲ ಪ್ರವಾಹವಿರುವ ಕುಂಡ. ಸಾಮಾನ್ಯ ಮನುಷ್ಯ ಅಲ್ಲಿಗೆ ಇಳಿಯುವುದೇ ಅಸಾಧ್ಯ. ಆದರೂ ಶಂಕರಾಚಾರ್ಯರು ದೈವಭಕ್ತಿಯಿಂದ ನೀರಿನಲ್ಲಿ ಇಳಿದರು. ಮಂತ್ರೋಚ್ಚಾರಣೆ ಮಾಡುತ್ತಾ ಅಪಾರ ಭಕ್ತಿಯಿಂದ ಕುಂಡದೊಳಗೆ ಹೋಗಿ ಒಂದು ಮೂರ್ತಿಯನ್ನು ಹೊರತೆಗೆದರು. ಅದೇ ಬದ್ರಿನಾರಾಯಣನ ಮೂಲಮೂರ್ತಿ ಎಂದು ಗುರುತಿಸಲಾಯಿತು.
ಆ ಮೂರ್ತಿಯನ್ನು ಹೊರತೆಗೆದು ಮತ್ತೆ ಬದ್ರಿನಾಥದಲ್ಲಿ ಪ್ರತಿಷ್ಠಾಪಿಸಿದರು. ಅಲ್ಲಿ ಪುನಃ ಪೂಜೆ ಆರಂಭವಾಯಿತು. ನಿಧಾನವಾಗಿ ದೇವಸ್ಥಾನ ಮತ್ತೆ ಜೀವಂತವಾಯಿತು. ನಂತರ ಸ್ಥಳೀಯ ರಾಜರು ಮತ್ತು ಭಕ್ತರು ದೇವಸ್ಥಾನವನ್ನು ಮತ್ತಷ್ಟು ಅಭಿವೃದ್ಧಿಪಡಿಸಿದರು. ಹೀಗೆ ವಿಷ್ಣುವಿನ ತಪಸ್ಸಿನಿಂದ ಪವಿತ್ರವಾದ ಸ್ಥಳ, ಲಕ್ಷ್ಮಿಯ ತ್ಯಾಗದಿಂದ ಹೆಸರು ಪಡೆದ ಕ್ಷೇತ್ರ ಮತ್ತು ಆದಿಶಂಕರಾಚಾರ್ಯರ ಮೂಲಕ ಪುನಃ ಜಗತ್ತಿಗೆ ಪರಿಚಯವಾದ ದೇವಸ್ಥಾನ ಅದೇ ಬದ್ರಿನಾಥ. ಆದ್ದರಿಂದ ಬದ್ರಿನಾಥ ಕೇವಲ ಒಂದು ದೇವಸ್ಥಾನ ಅಲ್ಲ, ಅದು ತಪಸ್ಸಿನ ಕಥೆ, ತ್ಯಾಗದ ಕಥೆ ಮತ್ತು ಮರೆಯಾಗಿದ್ದ ದೈವತ್ವ ಮತ್ತೆ ಜಗತ್ತಿಗೆ ಮರಳಿದ ಕಥೆ. ದೇವರನ್ನು ಹುಡುಕೋಕೆ ಯಾವಾಗ್ಲೂ ದೊಡ್ಡ ಅದ್ಭುತ ಬೇಕಾಗಿಲ್ಲ. ಶಾಂತ ಮನಸ್ಸು, ನಂಬಿಕೆ ಮತ್ತು ಸಮರ್ಪಣೆ ಇದ್ದರೆ ಸಾಕು. ಬದ್ರಿನಾಥದ ಕಥೆ ಹೇಳೋದು ಇದೆ. ದೈವತ್ವ ಯಾವಾಗ್ಲೂ ಭಕ್ತಿಯ ಹತ್ತಿರವೇ ಇರುತ್ತದೆ. ಎಲ್ಲರಿಗೂ ಒಳ್ಳೆಯದಾಗಲಿ.